ಒಂದು ಬಾಕ್ಸ್ ಅನ್ನ ಯಾರು ಫಿಲ್ ಮಾಡಬೇಕು ಅಂದ್ರೆ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ ಇನ್ ದ ಎಲೆಕ್ಟೋರಲ್ ರೋಲ್ ಆಫ್ ದ ಲಾಸ್ಟ್ SIR ಅಂದ್ರೆ 2002ರಲ್ಲಿ ನಡೆದಂತಹ ಒಂದು SIR ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ SIR ಶುರುವಾಗಿದೆ. ಇದೇ ಜೂನ್ 30ನೇ ತಾರೀಕಿನಿಂದ SIR ಶುರುವಾಗಿದೆ. ಸೊ ಜನರಿಗೆ ಸಾಕಷ್ಟು ಡೌಟ್ ಇರುವಂತದ್ದು ಏನಿದು SIR ಅಂದ್ರೆ, ಇದು ಹೇಗೆ ಕೆಲಸ ಮಾಡುತ್ತೆ, ಮತ್ತೆ SIR ಟೈಮ್ ಟೇಬಲ್ ಏನು, ಮತ್ತೆ ಡಾಕ್ಯುಮೆಂಟ್ಸ್ ಗಳೆಲ್ಲ ಏನ್ ಕೊಡ್ಬೇಕಾಗುತ್ತೆ, ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಏನು, ಫಾರ್ಮ್ ಅಂದ್ರೆ ಏನು, ಅದನ್ನ ಹೇಗೆ ಫಿಲ್ ಮಾಡಬೇಕು, ಏನೆಲ್ಲ ಅಗತ್ಯ ದಾಖಲೆಗಳನ್ನ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು, ಮತ್ತೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಡೌಟ್ಸ್ ಗಳು ಜನಸಾಮಾನ್ಯರಿಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇರುವಂತಹ ಎಲ್ಲ ಡೌಟ್ಸ್ ಗಳನ್ನ ಆದಷ್ಟು ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮೇನ್ ಆಗಿ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು, ಮತ್ತೆ ಎನ್ಯುಮರೇಷನ್ ಫಾರ್ಮ್ ಹೇಗಿರುತ್ತೆ ಅದು ಸ್ಯಾಂಪಲ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ, ಮತ್ತೆ ಅದನ್ನ ಹೇಗೆ ಫಿಲ್ ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ DK ಶಿವಕುಮಾರ್ ಅವರು ಇಲ್ಲಿ ನೀವು ಈ ಒಂದು SIR ಇಂದ ನೀವೇನಾದ್ರೂ ತಪ್ಪಿಸ್ಕೊಂಡು ಮತ ಏನಾದ್ರೂ ಇಲ್ಲ ಅಂತಂದ್ರೆ ಸೊ ನಿಮ್ಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ನೀವು ತಪ್ಪದೇ ಮಾಡಲೇಬೇಕು. ಏನು ಅಂತ ಇವಾಗ ನಿಮ್ಗೆ ವಿವರವಾಗಿ ಮುಂದೆ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಹೇಳ್ತಾ ಹೋಗ್ತೀನಿ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರುವಂತ ಇನ್ಫಾರ್ಮೇಶನ್ ವಿಡಿಯೋಸ್ ಬೇಕು ಅಂದ್ರೆ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಮತ್ತೆ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ ಗಳ ಬಗ್ಗೆ ನೋಡೋದಾದ್ರೆ, ಇದೇ ಜೂನ್ 30ನೇ ತಾರೀಕಿನಿಂದ SIR ಪ್ರೋಸೆಸ್ ಶುರುವಾಗ್ತಿರುವಂತದ್ದು. ಸೊ ಅದೇ ರೀತಿಯಾಗಿ ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೂ ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ, ಮತ್ತೆ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ, ಹಾಗೂ ಭರ್ತಿ ಮಾಡಿದಂತ ಎನ್ಯುಮರೇಷನ್ ಫಾರ್ಮ್ ಅನ್ನ ಮತದಾರರಿಂದ ದೃಢೀಕರಣ ಮಾಡ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ 5 ಆಗಸ್ಟ್ 2026. ಸೊ ಈ ಒಂದು ದಿನಾಂಕ ಏನಾಗುತ್ತೆ ಅಂದ್ರೆ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅಂದ್ರೆ ಇದೊಂದು ತಾತ್ಕಾಲಿಕ ಪಟ್ಟಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟಣೆಯನ್ನ ಮಾಡ್ತಾರೆ. ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಮತ್ತು ವಿವರಗಳನ್ನ ನೀವು ಚೆಕ್ ಮಾಡ್ಕೋಬಹುದು, ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬಹುದು. ಒಂದ್ ವೇಳೆ ಏನಾದ್ರೂ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ 5 ಆಗಸ್ಟ್ ಆಗಸ್ಟ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೂ ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು, ಅಥವಾ ಹೆಸರನ್ನ ಹಾಕೋದಕ್ಕೆ ಏನೋ ಅವಕಾಶ ಇರುವಂತದ್ದು, ಮತ್ತೆ ಏನಾದ್ರೂ ನಿಮ್ದು ಅಬ್ಜೆಕ್ಷನ್ ಇದ್ರೆ, ನಿಮ್ದೆ ಏನಾದ್ರೂ ತಿದ್ದುಪಡಿ ಮಾಡೋದು ಅನ್ನುವಂತಹ ಒಂದು ಆಬ್ಜೆಕ್ಷನ್ ಇದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ನಿಮ್ಗೆ ಇರುತ್ತೆ 5 ಆಗಸ್ಟ್ ರಿಂದ 4 ಸೆಪ್ಟೆಂಬರ್ ವರೆಗೂ. ಸೊ ಅಂದ್ರೆ 5ನೇ ತಾರೀಕು ಒಂದು ತಾತ್ಕಾಲಿಕ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ ಎಲ್ಲ SIR ಪ್ರೋಸೆಸ್ ಆದ್ಮೇಲೆ. ಅಲ್ಲಿ ನಿಮ್ಮ ಹೆಸರು ಏನಾದ್ರೂ ಬದಲಾವಣೆ ಆಗಿರ್ಬೋದು, ಅಥವಾ ಹೆಸರು ಇಲ್ಲ ಅಂದ್ರೆ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂದ್ರೆ 5 ಆಗಸ್ಟ್ ಇಂದ 4 ಸೆಪ್ಟೆಂಬರ್ ವರೆಗೂ ನೀವು ಅಬ್ಜೆಕ್ಷನ್ ಹಾಕ್ಬೋದು ಅಥವಾ ತಿದ್ದುಪಡಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ 5 ಸೆಪ್ಟೆಂಬರ್ ಇಂದ 3 ಅಕ್ಟೋಬರ್ ವರೆಗೂ ಸಲ್ಲಿಸಿದಂತಹ ಅರ್ಜಿಗಳನ್ನ ಮತ್ತು ಆಕ್ಷೇಪಣಾ ಪರಿಶೀಲನೆ ಮತ್ತು ವಿಚಾರಣೆ ಹಾಗೂ ನಿರ್ಧಾರ ಆಗುತ್ತೆ. ಯಾವಾಗಂದ್ರೆ 5 ಸೆಪ್ಟೆಂಬರ್ ಇಂದ 3 ಅಕ್ಟೋಬರ್ ವರೆಗೂ ಸಲ್ಲಿಸಿದಂತ ಅರ್ಜಿಗಳು ಅಂದ್ರೆ ಏನು ತಿದ್ದುಪಡಿ ಆಗಿರ್ಬೋದು, ಸೊ ಈ ರೀತಿಯಾಗಿ ಅರ್ಜಿನ ಸಲ್ಲಿಸಿರ್ತಿರಲ್ಲ, ಸೊ ಅಂತ ಅರ್ಜಿಗಳು ಮತ್ತು ಆಕ್ಷೇಪಣಾ ಪರಿಶೀಲನೆ ಆಗುತ್ತೆ, ಮತ್ತೆ ವಿಚಾರಣೆ ಹಾಗೂ ಅದರ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ. ನೆಕ್ಸ್ಟ್ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯನ್ನ, ತಿದ್ದುಪಡಿ ಎಲ್ಲ ಆದ್ಮೇಲೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯನ್ನ ಸೊ 7 ಅಕ್ಟೋಬರ್ 2026ನೇ ತಾರೀಕು ಇಲ್ಲಿ ಪ್ರಕಟಣೆ ಮಾಡ್ತಾರೆ. ಇದೇ ಅಧಿಕೃತ ಮತ್ತು ಪರಿಷ್ಕೃತ ಮತದಾರರ ಪಟ್ಟಿ ಆಗಿರುತ್ತೆ. ಫೈನಲ್ ಆಗಿ 7 ಅಕ್ಟೋಬರ್ 2026ನೇ ತಾರೀಕು ಇಲ್ಲಿ ಮತದಾರರ ಪಟ್ಟಿಯನ್ನ ಇಲ್ಲಿ ಪ್ರಕಟಣೆ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು SIR ಪ್ರೋಸೆಸ್ ಏನಿದೆ, ಕರ್ನಾಟಕದ ಸುಮಾರು 5.5 ಕೋಟಿ ಮತದಾರರ ಮಾಹಿತಿಯನ್ನ ಪರಿಶೀಲಿಸೋದಕ್ಕೆ ಹೊರಟಿರುವಂತದ್ದು ಈ ಒಂದು ತಿಂಗಳ ಅವಧಿಯಲ್ಲಿ. ನೆಕ್ಸ್ಟ್ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಏನ್ ಮಾಡ್ತಾರೆ ಈ ಒಂದು SIR ಪ್ರೋಸೆಸ್ ಅಲ್ಲಿ ಅಂತ ನೋಡೋದಾದ್ರೆ, ನೋಡಿ ಪ್ರತಿ ಮನೆಗೆ ಭೇಟಿಯನ್ನ ಕೊಡ್ತಾರೆ. ಸೊ ಈಗಿರುವಂತಹ ಮತದಾರರ ವಿವರಗಳನ್ನ ಪರಿಶೀಲನೆ ಅಂದ್ರೆ ಒಂದ್ ರೀತಿ ಚೆಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪರಿಶೀಲನೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಎನ್ಯುಮರೇಷನ್ ಫಾರಂ ಅನ್ನ ನಿಮ್ಗೆ ವಿತರಣೆಯನ್ನ ಮಾಡ್ತಾರೆ. ಅಂದ್ರೆ ಎನ್ಯುಮರೇಷನ್ ಫಾರಂ ಕೊಡ್ತಾರೆ, ಅದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ, ಅದನ್ನ ನೀವು ನಿಮ್ಗೆ ವಿತರಣೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಆ ಒಂದು ಎನ್ಯುಮರೇಷನ್ ಫಾರಂ ಅನ್ನ ಭರ್ತಿ ಮಾಡಿದಂತ ಫಾರಂ ಗಳನ್ನ ಮರಳಿ ಸಂಗ್ರಹಿಸುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಟೈಮ್ ಎಲ್ಲ ಕೊಡ್ತಾರೆ, ಅದ್ರ ಬಗ್ಗೆ ಎಂತಲೇ ಕೆಡಿಸ್ಕೋಬೇಡಿ.
ನೆಕ್ಸ್ಟ್ ಏನಾದ್ರು ಅಗತ್ಯ ಇದ್ರೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅಗತ್ಯ ಇದ್ರೆ ಇಲ್ಲಿ ನೀವು ದಾಖಲೆಗಳನ್ನ ಕೊಡ್ಲೇಬೇಕು ಅಂತ ಏನಿಲ್ಲ. ನೀವು ಅಗತ್ಯ ಇದ್ರೆ ಕೇಳ್ತಾರೆ, ಅವಾಗ ಮಾತ್ರ ಕೊಡಿ, ಇಲ್ಲಾಂದ್ರೆ ದಾಖಲೆಗಳನ್ನ ಕೊಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಓಕೆನಾ. ನೆಕ್ಸ್ಟ್ ಕನಿಷ್ಠ 3 ಬಾರಿ ಮನೆಗೆ ಭೇಟಿ ನೀಡ್ತಾರೆ. 1 ಬಾರಿ ನೀವು ಮನೇಲಿ ಇರಲ್ಲ, 2ನೇ ಬಾರಿ ನೀವು ಮನೇಲಿ ಇರಲ್ಲ ಅಂದಾಗ್ಲೂ ಕೂಡ ನಿಮ್ಗೆ ಪ್ರತಿ ಮನೆಗೂ ಕೂಡ 3 ಬಾರಿ ಭೇಟಿಯನ್ನ ಕೊಡ್ತಾರೆ. ಸೊ ಮೊದಲು ಬಾರಿ ಯಾರಿಗೆ ಸಿಗದಿದೆ ಅಂದ್ರೆ ಮತ್ತೆ ಭೇಟಿಯನ್ನ ಕೊಡ್ತಾರೆ. 2ನೇ ಸಾರಿನೂ ಭೇಟಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ ಸರಿ ಭೇಟಿಯನ್ನ ಕೊಡ್ತಾರೆ. 3ನೇ ಬಾರಿನೂ ಕೂಡ ಏನಾದ್ರೂ ಯಾರು ಮನೇಲಿ ಇಲ್ಲ ಅಂತ ಅಂದಾಗ ಫೋನ್ ನಂಬರ್ ಮುಖಾಂತರ ನಿಮ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು SIR ಪ್ರೋಸೆಸ್ ಮೇಲೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು. ಯಾಕಂದ್ರೆ DK ಶಿವಕುಮಾರ್ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಒಂದ್ ವೇಳೆ ಮನೆಗೆ ಬಂದಾಗ ಯಾರು ಇಲ್ಲ ಅಂದ್ರೆ ನಾವೆಲ್ಲ ವರ್ಕ್ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಯಾರು ಇರಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ BLOಗಳು ನಿಮ್ಮ ಮನೆಗೆ 3 ಬಾರಿ ಭೇಟಿಯನ್ನ ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಹೇಳಿದೀನಿ. ಅಥವಾ ನೀವು ಕೂಡ ಸ್ವತಃವಾಗಿ ಫಾರಂ ಅನ್ನ ಪಡ್ಕೊಂಡು ನೀವು ಫಾರಂ ಅನ್ನ ಫಿಲ್ ಮಾಡಿ ನೀವು ಕೊಡ್ಬೋದು. BLOಗಳಿಗೆ ಮತ್ತೆ ನೀವು ರಿಟರ್ನ್ ಅನ್ನ ಕೊಡ್ಬೋದು ಫಿಲ್ ಮಾಡಿ. ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಕೂಡ ಇರುವಂತದ್ದು, ಇಂಥವರಿಗೆ ಯಾರು ಮನೇಲಿ ಇರಲ್ಲ, ಯಾರು ಕೂಡ ಒಬ್ರು ಕೂಡ ಮನೇಲಿ ಇರಲ್ಲ. ಈ ಒಂದು SIR ಪ್ರೊಸೆಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಯಾರಾದ್ರೂ ಒಬ್ರು ಮನೇಲಿ ಇದ್ರೆ ಸಾಕು SIR ಪ್ರೊಸೆಸ್ ಅನ್ನ ನೀವು ಮಾಡ್ಬೋದು. ಓಕೆನಾ. ಯಾರಾದ್ರೂ ಮನೆಯಲ್ಲಿ ಒಬ್ರು ಇದ್ರೆ ಸಾಕು, ಎಲ್ಲರೂ ಇರಬೇಕು ಅಂತ ಏನಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದೀರಾ ಅವರೆಲ್ಲರೂ ಕೂಡ ಇರಬೇಕು ಅಂತ ಏನಿಲ್ಲ, ಯಾರಾದ್ರೂ ಒಬ್ರು ಇದ್ರೆ ಸಾಕು. ಸೊ ಈ ಒಂದು ಪ್ರೊಸೆಸ್ ಅನ್ನ ಮಾಡ್ಬೋದು. ಅಥವಾ ನಾವು ಮನೆಯಲ್ಲಿ ಒಬ್ರು ಇರೋದಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಎಮ್ಯುನರೇಷನ್ ಫಾರಂ ಅನ್ನ ಫಿಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೀವು ಎನ್ಯುಮರೇಷನ್ ಫಾರಂ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಆದ್ಮೇಲೆ ಸೊ ನಿಮ್ಗೆ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಅಂತ ಸರ್ಕಾರದಿಂದ ಪ್ರಕಟಣೆಯನ್ನ ಮಾಡ್ತಾರೆ. ಅಂದ್ರೆ ಅದು ತಾತ್ಕಾಲಿಕ. ಓಕೆನಾ. ನಿಮ್ಗೆ ಆಗ್ಲೇ ಹೇಳಿದೆ ಅದು ತಾತ್ಕಾಲಿಕ ಆಗಿರುತ್ತೆ. ಅದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ನೀವು ಅದಕ್ಕೆ ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಆಕ್ಷೇಪಣೆ ಅಥವಾ ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅಂತಿಮ ಮತದಾರರ ಪಟ್ಟಿಯನ್ನ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಪ್ರಕಟಣೆಯನ್ನ ಮಾಡ್ತಾರೆ. ಮತದಾರರು ಏನ್ ಮಾಡ್ಬೇಕು BLOಗಳು ಮನೆಗೆ ಬಂದಾಗ ಅಂತ ನೋಡೋದಾದ್ರೆ ನೋಡಿ, BLOಗಳು SIR ಪ್ರೊಸೆಸ್ ಅನ್ನ ಮಾಡೋದಕ್ಕೆ ಬಂದಾಗ ನೀವು ಅವ್ರಿಗೆ ಕೋಆಪರೇಟ್ ಕೊಡ್ಬೇಕು, ಅಂದ್ರೆ ಸಹಕರಿಸಬೇಕು. ಅವರು ಕೇಳುವಂತ ದಾಖಲೆಗಳನ್ನ ಕೊಡೋದಾಗಿರ್ಬೋದು ಅಥವಾ ಸರಿಯಾದ ಮಾಹಿತಿಯನ್ನು ಕೊಡೋದಾಗಿರ್ಬೋದು, ಇದೆಲ್ಲಾನು ಕೂಡ ಮಾಡ್ಬೇಕು. ಮತ್ತೆ ಎನ್ಯುಮರೇಷನ್ ಫಾರಂ ಅನ್ನ ನೀವು ಸರಿಯಾಗಿ ಫಿಲ್ ಮಾಡಿ ಕೊಡ್ಬೇಕು, ಸಬ್ಮಿಟ್ ಮಾಡಿ ಕೊಡ್ಬೇಕು. ಅದಕ್ಕೆ ನಿಮ್ಗೆ ಟೈಮ್ ಕೊಡ್ತಾರೆ. ಅವ್ರೇನ್ ಅರ್ಜೆಂಟ್ ಮಾಡೋದಿಲ್ಲ. ಓಕೆನಾ. ನೀವು ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಓಕೆನಾ. ಸೊ ಅದಾದ್ಮೇಲೆ ಕೇಳಲಾಗುವಂತಹ ದಾಖಲೆಗಳನ್ನ ನೀವು ಕರೆಕ್ಟ್ ಟೈಮ್ಗೆ ಕೊಡ್ಬೇಕಾಗುತ್ತೆ. ದಾಖಲೆಗಳು ಕಂಪಲ್ಸರಿ ಎಲ್ಲರೂ ಕೂಡ ಕೇಳೋದಿಲ್ಲ, ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ದಾಖಲೆಗಳನ್ನ ನೀವು ಕೊಡ್ಬೇಕಾಗುತ್ತೆ. ಅಂತ ಸಂದರ್ಭಗಳಲ್ಲಿ ನೀವು ಕೊಡ್ಬೇಕಾಗುತ್ತೆ. ಸೊ ಓಕೆನಾ. ನೆಕ್ಸ್ಟ್ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅಥವಾ ವಿವರಗಳನ್ನ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಏನು ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಬರುತ್ತಲ್ಲ, ಅವಾಗ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಡೀಟೇಲ್ಸ್. ಅಥವಾ ಏನಾದ್ರು ತಿದ್ದುಪಡಿ ಮಾಡ್ಬೇಕಂದ್ರೆ ತಿದ್ದುಪಡಿ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ನಿಮ್ಗೆ ಪ್ರಮುಖ ದಿನಾಂಕಗಳಲ್ಲಿ ಅವಾಗಲೇ ಹೇಳುವಾಗ ಹೇಳಿ, ಅದನ್ನ ಮತ್ತೊಂದ್ಸರಿ ನೋಡಿ. ನಿಮ್ಗೆ ಏನಾದ್ರಲ್ಲಿ ಮಿಸ್ಟೇಕ್ ಇದ್ರೆ ನೀವು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ನೀವು ಅದಕ್ಕೆ ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಓಕೆ, ಈಗ ಎನ್ಯುಮರೇಷನ್ ಫಾರಂ ಬಗ್ಗೆ ನೋಡೋಣ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ಯಾಂಪಲ್ ಎನ್ಯುಮರೇಷನ್ ಫಾರಂ. ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ನೀವು ಫಿಲ್ ಮಾಡಬಹುದು. ಸೊ ಈ ರೀತಿಯಾಗಿ ಇರುತ್ತೆ. ಇವಾಗ ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬಾ ಕನ್ಫ್ಯೂಷನ್ ಆಗುವಂತಹ ಒಂದು ಸೆಕ್ಷನ್ ಯಾವುದು ಅಂದ್ರೆ ಇದು ನಿಮ್ ಮೇಲ್ಗಡೆ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ 2 ಕಾಲಮ್ ಇರುವಂತದ್ದು ನೋಡಿ. ಇಲ್ಲಿ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ದ ಲಾಸ್ಟ್ SIR, ಮತ್ತೆ ಇನ್ನೊಂದು ನೀವು ನೋಡ್ತಿರ್ಬೋದು ಡೀಟೇಲ್ಸ್ ಆಫ್ ದ ರಿಲೇಟಿವ್ ಹೂಸ್ ನೇಮ್ ಈಸ್ ಗಿವೆನ್ ಇನ್ ದ ಪ್ರೀವಿಯಸ್ ಕಾಲಮ್ ಇನ್ ದ ಲಾಸ್ಟ್ SIR. ಇದನ್ನ ನಿಮ್ಗೆ ಸಿಂಪಲ್ ಆಗಿ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಒಂದು ಬಾಕ್ಸ್ ಅನ್ನ ಯಾರು ಫಿಲ್ ಮಾಡಬೇಕು ಅಂದ್ರೆ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ ಇನ್ ದ ಎಲೆಕ್ಟೋರಲ್ ರೋಲ್ ಆಫ್ ದ ಲಾಸ್ಟ್ SIR ಅಂದ್ರೆ 2002ರಲ್ಲಿ ನಡೆದಂತಹ ಒಂದು SIR ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೆ ಸೊ ಅವರು ಈ ಒಂದು ಕಾಲಮ್ ಅನ್ನ ಫಿಲ್ ಮಾಡಬೇಕು. ನಿಮ್ಗೆ ಇನ್ನ ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ಯಾಂಪಲ್ ಅನ್ನ ರೆಡಿ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಫಸ್ಟ್ ಕಾಲಮ್ ಅನ್ನ ಯಾರು ಫಿಲ್ ಮಾಡಬೇಕು ಅಂದ್ರೆ 2002ರಲ್ಲಿ ನಿಮ್ಮ ಹೆಸರು ಇದ್ರೆ, ಅಂದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಆ ವಿವರಗಳನ್ನು ಫಾರ್ಮ್ ಅಲ್ಲಿ ಫಿಲ್ ಮಾಡ್ಬೇಕು. ಅಂದ್ರೆ ಯಾರು 2002ರಲ್ಲಿ ಯಾರಿಗೆ 2002ರ ಒಳಗಡೆ ಯಾರಿಗೆ 18 ವರ್ಷ ಕಂಪ್ಲೀಟ್ ಆಗಿ ಯಾರಿಗೆ ವೋಟಿಂಗ್ ಪವರ್ ಇರುತ್ತೆ ಅವರು ಆ ಒಂದು ಕಾಲಮ್ ಅನ್ನ ಫಿಲ್ ಮಾಡಬೇಕು. ಓಕೆನಾ. ಇವಾಗ ನಿಮ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ರಮೇಶ್ ಅನ್ನುವಂಥವ್ರು 1991ರಿಂದ ಮತದಾರರಾಗಿದ್ದಾರೆ. ಸೊ ಅವರ ಹೆಸರು 2002ರಲ್ಲಿ
SIR ಪಟ್ಟಿಯಲ್ಲಿ ಇದೆ, SIR ಮತದಾರರ ಪಟ್ಟಿಯಲ್ಲಿ ಇದೆ. ಸೊ ಅವರು ಈ ಒಂದು ಕಾಲಮ್ ಅನ್ನ ಫಿಲ್ ಮಾಡಬೇಕು. ಸೊ ಏನ್ ನೋಡ್ತಿರ್ಬೋದು, ಅವರು ಈ ಒಂದು ಕಾಲಮ್ ಅನ್ನ ಫಿಲ್ ಮಾಡಬೇಕು. ಸೊ ಡೀಟೇಲ್ಸ್ ಆಫ್ ದ ಎಲೆಕ್ಟರ್ ಇನ್ ದ ಎಲೆಕ್ಟೋರಲ್ ರೋಲ್ ಆಫ್ ದ ಲಾಸ್ಟ್ SIR ಅಂದ್ರೆ 2002ರಲ್ಲಿ ನಡೆದಂತ SIR ಮತದಾರ ಪಟ್ಟಿಯಲ್ಲಿ ಯಾರ ಹೆಸರು ಇತ್ತು ಅವರು ಈ ಒಂದು ಕಾಲಮ್ ಅನ್ನು ಫಿಲ್ ಮಾಡ್ಬೇಕು. ಅಂದ್ರೆ ಯಾರು ಅಂದ್ರೆ ನಾವಪ್ಪ ನಾವಮ್ಮ, ಯಾಕಂದ್ರೆ ಅವ್ರಿಗೆಲ್ಲ ಆ ಟೈಮಲ್ಲಿ 18 ವರ್ಷ ಕಂಪ್ಲೀಟ್ ಆಗಿ ಅವ್ರಿಗೆ ವೋಟಿಂಗ್ ಪವರ್ ಇರುತ್ತೆ. ಸೊ ಆಗ ಅವರು ಈ ಒಂದು ಕಾಲಮ್ ಅನ್ನ ಫಿಲ್ ಮಾಡಬೇಕು. 2002ರಲ್ಲಿ ಅಂದ್ರೆ 2002ರ SIR ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ, ಈ ಕಾಲಮ್ ಅನ್ನ ಬಿಟ್ಬಿಡಿ. ಇದನ್ನ ಯಾರು ಫಿಲ್ ಮಾಡ್ಬೇಕಂದ್ರೆ 2002ರಲ್ಲೂ ಮತದಾರರ ಪಟ್ಟಿಯಲ್ಲಿ ಇರಬೇಕು, ಮತ್ತೆ 2025 ಮತ್ತೆ 26ರಲ್ಲೂ ಕೂಡ ಮತದಾರರ ಪಟ್ಟಿಯಲ್ಲಿ ಇರುವಂತವ್ರು ಈ ಒಂದು ಕಾಲಮ್ ಅನ್ನ ಫಿಲ್ ಮಾಡಬೇಕು. ಅಂದ್ರೆ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಯಾರು ಅಂದ್ರೆ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅಥವಾ ದೊಡ್ಡವ್ರು ಯಾರಿರ್ತಾರೆ ಅವರು. ಅಂದ್ರೆ 2002 ಮತ್ತೆ 2026ರಲ್ಲೂ 2025 ಮತ್ತೆ 26ನೇ ಸಾಲಿನಲ್ಲೂ ಯಾರು ಮತದಾರರ ಪಟ್ಟಿಯಲ್ಲಿ ಇರ್ತಾರೆ ಅವ್ರು ಮಾತ್ರ. ಅವರ ಒಂದು ನೇಮ್, ಎಲೆಕ್ಟರ್ ನೇಮು, ಮತ್ತೆ ಅವರ ಒಂದು ವೋಟರ್ ID ನಂಬರ್, ಮತ್ತೆ ರಿಲೇಟಿವ್ಸ್ ನೇಮ್, ಮತ್ತೆ ಅವರ ಒಂದು ಅಪ್ಪ ಅಮ್ಮನ ಅವರ ನೇಮ್ ಬರೀಬೇಕು. ಮತ್ತೆ ರಿಲೇಶನ್ಶಿಪ್ ಅಂದ್ರೆ ಅವರ ಅಪ್ಪನ ಅಮ್ಮನ ಫಾದರ ಮದರ್ ಅಂತ ಇಲ್ಲಿ ಬರೀಬೇಕು. ಮತ್ತೆ ಡಿಸ್ಟಿಕ್ ಬರೀಬೇಕು, ಸ್ಟೇಟ್ ಬರೀಬೇಕು. ಮತ್ತೆ AC ನೇಮ್ ಅಂದ್ರೆ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಬರೀಬೇಕಾಗುತ್ತೆ. ಇದಕ್ಕೆ ನಿಮ್ಗೆ BLOಗಳು ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ತಲೆ ಕೆಡ್ಸ್ಕೊಬೇಡಿ. ನೆಕ್ಸ್ಟ್ ಇಲ್ಲಿ ಇದನ್ನ ಯಾರು ಫಿಲ್ ಮಾಡ್ಬೇಕು ಅಂದ್ರೆ ಡೀಟೇಲ್ಸ್ ಆಫ್ ದ ರಿಲೇಟಿವ್ ಹೂಸ್ ನೇಮ್ ಈಸ್ ಗಿವೆನ್ ಇನ್ ಪ್ರೀವಿಯಸ್ ಕಾಲಮ್ ಇನ್ ದ ಲಾಸ್ಟ್ SIR. 2002ರಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ರೆ ಅಂದ್ರೆ 2002 ನಂತರ ನೀವು 18 ವರ್ಷ ಕಂಪ್ಲೀಟ್ ಆಗಿ ನೀವು ಮತದಾರರಾಗಿದ್ರೆ, ಸೊ ಆಗ ನೀವು ಆ ಒಂದು ಕಾಲಮ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಅದು ಹೇಳ್ತೀನಿ. ಸೊ ಅವರು ಆ ಒಂದು ಕಾಲಮ್ ಅನ್ನ ಫಿಲ್ ಮಾಡ್ಬೇಕು. ನಿಮ್ಮ ಹೆಸರನ್ನ ಫಿಲ್ ಮಾಡೋದಲ್ಲ, ಅದು ಹೇಳ್ತೀನಿ. ಸೊ ಅಂತವ್ರು ಕಡ್ಡಾಯವಾಗಿ 2002ರ ವಿವರನ ಕಡ್ಡಾಯವಾಗಿ ನೀಡಬೇಕು ಅಂತ ಇಲ್ಲ. ಅಲ್ಲಿ ಕೇಳಿರುವಂತಹ ಮಾಹಿತಿ ಮತ್ತೆ ದಾಖಲೆಗಳನ್ನ ಫಿಲ್ ಮಾಡಿದ್ರೆ ಸಾಕು. ಇವಾಗ ಎಕ್ಸಾಂಪಲ್ಗೆ ನೋಡಿ, ಸುರೇಶ್ ಅನ್ನುವಂತವ್ರು 2007ರಲ್ಲಿ 18 ವರ್ಷ ತುಂಬಿ ಮತದಾರರಾದ್ರು. ಅವರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರ್ಲಿಲ್ಲ. ಸೊ ಇರೋದಕ್ಕೂ ಸಾಧ್ಯನೂ ಕೂಡ ಇಲ್ಲ ಅಲ್ವಾ. ಸೊ ಆದ್ರಿಂದ 2002ರ ವಿವರ ಕೊಡಬೇಕಾಗಿರುವಂತಹ ರೂಲ್ಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಅಂತವರು ಇಲ್ಲಿ ಈ ಒಂದು ಕಾಲಮ್ ಅನ್ನ ಯೂಸ್ ಮಾಡ್ಬೇಕು. ಆದ್ರೆ ನಿಮ್ಮ ಹೆಸರನ್ನ ಫಿಲ್ ಮಾಡಬಾರ್ದು, ನಿಮ್ಮ ಅಪ್ಪ ಅಥವಾ ಅಮ್ಮ ಅಥವಾ ಅಜ್ಜ ಅಜ್ಜಿ ಅವರ ಹೆಸರನ್ನ ಫಿಲ್ ಮಾಡಬೇಕು. ಅವರ ಒಂದು ವೋಟರ್ ID ನಂಬರ್ ಅನ್ನ ಫಿಲ್ ಮಾಡಬೇಕು. ರಿಲೇಟಿವ್ಸ್ ನೇಮ್ ಅಂದ್ರೆ ನಿಮ್ಗೆ ಏನಾಗಬೇಕು ಅಂತ ಅಲ್ಲ. ಸೊ ಅವರ ಒಂದು ಅಪ್ಪ ಅಮ್ಮ ಹೆಸರಿರ್ತಾರಲ್ಲ ಅವರ ಒಂದು ಹೆಸರನ್ನ ಬರೀಬೇಕು. ಮತ್ತೆ ಅವ್ರಿಗೆ ರಿಲೇಶನ್ಶಿಪ್ ಏನು, ಅವರ ಸಂಬಂಧ ಏನು, ಈ ಬರ್ದಿರುವಂತ ಹೆಸರು ಅವ್ರಿಗೆ ಅಪ್ಪ ಆಗ್ಬೇಕಾ ಅಮ್ಮ ಆಗ್ಬೇಕಾ ಅನ್ನುವಂತನ್ನ ಇಲ್ಲಿ ಬರೀಬೇಕು. ಮತ್ತೆ ಅವರ ಒಂದು ಡಿಸ್ಟಿಕ್, ಸ್ಟೇಟು, ಮತ್ತೆ AC ನೇಮ್ ಅಂದ್ರೆ ವಿಧಾನಸಭಾ ಕ್ಷೇತ್ರದ ನಂಬರ್ ಅನ್ನ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಡಿಕ್ಲೇರೇಷನ್ ಕೇಳಿದ್ರೆ ಡಿಕ್ಲೇರೇಷನ್ಗೆ ನೀವು ಅಗ್ರಿ ಅನ್ನ ಕೊಟ್ಟು ಇಲ್ಲಿ BLO ಸೈನ್ಸ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ನೀವು ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕಾಲಮ್ ನೋಡೋದಾದ್ರೆ ನೀವು ನೋಡ್ತಿರ್ಬೋದು, ಎನ್ಯುಮರೇಷನ್ ಫಾರ್ಮ್, ನೇಮ್ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಆಫ್ BLOs ಅಂದ್ರೆ BLO ನಂಬರ್, ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಹೆಸರು ಇರುತ್ತೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರೋಸ್ ನೇಮ್, ಎಪಿಕ್ ಅಡ್ರೆಸ್. ಇದು ಪ್ರೀ ಪ್ರಿಂಟೆಡ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಮೊದಲೇ ಪ್ರಿಂಟ್ ಆಗಿ ಬಂದಿರುತ್ತೆ. ಅಂದ್ರೆ ಮತದಾರರ ಹೆಸರು, ಮತದಾರರ ಒಂದು ವೋಟರ್ ID ನಂಬರ್ ಇರುತ್ತೆ, ಮತ್ತೆ ಅಡ್ರೆಸ್ ಎರಡನ್ನೂ ಕೂಡ ಪ್ರಿಂಟ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರು, ಪಾರ್ಟ್ ನಂಬರು, ನೇಮ್ ಅಂಡ್ ACPC, ನೇಮು, ಸ್ಟೇಟ್ ಇದೆಲ್ಲಾನು ಕೂಡ ಮೊದಲೇ ಪ್ರಿಂಟ್ ಆಗಿ ಬಂದಿರುತ್ತೆ. QR ಕೋಡ್ ಇರುತ್ತೆ. ಓಲ್ಡ್ ಫೋಟೋ ಅಂದ್ರೆ ನಿಮ್ಮ ಒಂದು ಹಳೆಯ ಫೋಟೋ ಏನಿರುತ್ತೆ ಅದು ಕೂಡ ಪ್ರೀ ಪ್ರಿಂಟೆಡ್ ಆಗಿರುತ್ತೆ, ಅದು ಫಾರ್ಮ್ ಅಲ್ಲೇ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಮತ್ತೆ ಪೇಸ್ಟ್ ಕರೆಂಟ್ ಫೋಟೋ ಅಂದ್ರೆ ಇತ್ತೀಚಿನ ಭಾವಚಿತ್ರ, ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಅವಾಗ ಹೇಳ್ದಂಗೆ ಇದೆಲ್ಲ ಬೇಸಿಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಹಾಕ್ಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ ಅನ್ನು ಕೂಡ ಏನು ಹಾಕ್ಲೇಬೇಕು ಅಂತ ಏನಿಲ್ಲ, ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ನೀವು ಆಧಾರ್ ನಂಬರ್ ಇದ್ರೆ ನೀವು ಮೆನ್ಷನ್ ಮಾಡಿ, ಅಂದ್ರೆ ನಂಬರ್ ಅನ್ನ ಬರೀರಿ, ಮುಂದೆ ಉಪಯೋಗ ಆಗುತ್ತೆ ನಿಮ್ಗೆ. ಸೊ ಇದಿಷ್ಟು ಎಮ್ಯುನರೇಷನ್ ಫಾರ್ಮ್. ಇದು ನಾನು ಕನ್ನಡದಲ್ಲೂ ಕೂಡ ಜನರೇಟ್ ಮಾಡಿದೀನಿ, ನೀವು ಬೇಕಿದ್ರೆ ಇದನ್ನು ಕೂಡ ಚೆಕ್ ಮಾಡಬಹುದು. ಸೊ ಯಾರಿಗೆ ಅಷ್ಟೊಂದು ಇಂಗ್ಲಿಷ್ ಅರ್ಥ ಆಗೋದಿಲ್ಲ, ಸೊ ಅವರು ಕೂಡ ಕನ್ನಡದಲ್ಲೂ ಕೂಡ ನೀವು ಇದನ್ನ ಗಮನ ಹರಿಸಬಹುದು. ಎನ್ಯುಮರೇಷನ್ ಫಾರಂ ಬಗ್ಗೆ ಇನ್ನು ಡಾಕ್ಯುಮೆಂಟ್ಸ್ ಗಳು, ಬೇಸಿಕ್ ಡಾಕ್ಯುಮೆಂಟ್ಸ್ ಗಳು ಕೇಳ್ತಾರೆ. ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಆಗುತ್ತೆ, ಮತ್ತೆ ಫೋಟೋ ಬೇಕಾಗುತ್ತೆ, ಮತ್ತೆ ವೋಟರ್ ಐಡಿ ಇದಿಷ್ಟು ಬೇಸಿಕ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಇನ್ನೇನಾದ್ರೂ ಬೇಕಿದ್ರೆ ಡಾಕ್ಯುಮೆಂಟ್ಸ್ ಗಳು ಅವರೇ BLOಗಳೇ ಕೇಳ್ತಾರೆ. ಇನ್ನು DK ಶಿವಕುಮಾರ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಅವ್ರು ಕೊಟ್ಟಿರುವಂತ ಎಚ್ಚರಿಕೆ ಏನು ಅಂತ ನೋಡೋದಾದ್ರೆ,
ಏನ್ ಹೇಳಿದ್ದಾರೆ ಅಂದ್ರೆ SIR ಇಂದ ಮತ ಹೋದ್ರೆ ಅಂದ್ರೆ SIR ಇಂದ ಏನಾದ್ರೂ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ನಿಮ್ಮ ಒಂದು ಹೆಸರು ಏನಾದ್ರೂ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಗ್ಯಾರಂಟಿ ಸಿಗೋದಿಲ್ಲ, ಪಿಂಚಣಿ ಸಿಗೋದಿಲ್ಲ, ಸರ್ಕಾರದ ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಯಾವುದು ಕೂಡ ಸಿಗೋದಿಲ್ಲ, ಮುಂದೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇರೋ ರೀತಿ ನೋಡ್ಕೊಳ್ಳಿ ಕಡ್ಡಾಯವಾಗಿ ಅಂತೇಳಿ ಸೂಚನೆಯನ್ನ ಅಥವಾ ಎಚ್ಚರಿಕೆಯನ್ನ ಎರಡು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರೋಸೆಸ್ ನಡೆಯುವಂತ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನ ಕೊಟ್ಟು ನಿಮ್ಮ ಒಂದು ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವಂತೆ ನೋಡ್ಕೊಳ್ಳಿ ಅಂತ ಸೊ ನನ್ನ ಕಡೆಯಿಂದ ಒಂದು ಮನವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನ ನೋಡಿದಿರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.